ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾಮಾಣಿಕವಾಗಿ ಹಾಗೂ ಪಕ್ಷಾತೀತವಾಗಿ ನಡೆಯಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕು ಪ್ರತಿಯೊಬ್ಬ ನಾಗರಿಕರ ಹಕ್ಕು. ಅರ್ಹ ಮತದಾರರನ್ನ ಯಾವುದೇ ಕಾರಣಕ್ಕೂ ಪಟ್ಟಿಯಿಂದ ಕೈಬಿಟ್ರೆ ಆತ ಜೀವಂತ ಇದ್ರೂ ಸತ್ತ ಹಾಗೆ ಎಂದು ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದ ಬಿ ರಮಾನಾಥ ರೈ ಅವರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ SIR ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಆಗ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತರ, ಒಂದು ವಿದ್ಯಾವಂತರ ಜಿಲ್ಲೆ. ಕಾಂಗ್ರೆಸ್ ಪಕ್ಷ ಮತದಾರ ಪಟ್ಟಿಯಲ್ಲಿ ಅರ್ಹ ಮತದಾರರನ್ನು ಯಾವುದೇ ಕಾರಣಕ್ಕಾಗಿ ದೂರ ಇಡಬಾರದು. ಯಾಕಂತಂದ್ರೆ ಒಬ್ಬ ಮನುಷ್ಯ ಜೀವಂತ ಇದ್ದು ಸತ್ತಾಗಿ ಮತದಾರ ಪಟ್ಟಿಯಲ್ಲಿ ಅವನ ಹೆಸರು ಇಲ್ಲ ಅಂತಂದ್ರೆ ಸರ್ಕಾರ ಸವಲತ್ತು ಇನ್ನೊಂದು ಅದು ಬೇರೆ ವಿಚಾರ, ಆದರೆ ಅವನ ಹಕ್ಕು ಅದು. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ SIR ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲ ಥರದ ಪಕ್ಷದ ಮುಖಂಡರನ್ನು ಕರೆದು ಸಾಕಷ್ಟು ಸಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ SIR ನ ಬಗ್ಗೆ ಆಳವಾದಂಥ ತಿಳುವಳಿಕೊಳ್ಳುವಂಥವರಿಂದ BLAಗಳಿಗೆ ಅಂದರೆ ಪಕ್ಷದ ಏಜೆಂಟ್ಗಳು ಯಾರಿದ್ದಾರೆ, ಅದು ಎಲ್ಲ ರಾಜಕೀಯ ಪಕ್ಷಕ್ಕೆ ಒಬ್ಬೊಬ್ಬ ಏಜೆಂಟ್ ಅಂತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬ್ಲಾಕ್ ಬೂತ್ನಲ್ಲಿ ಕೂಡ ಏಜೆಂಟ್ ನೇಮಕಾತಿ ಆಗಿದೆ. ಇವರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಬಿಜೆಪಿ ನಡೆಸುತ್ತಿರುವ ಅಪಪ್ರಚಾರಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬೇರೆ ದೇಶದವರನ್ನ ಮತದಾರರ ಪಟ್ಟಿಗೆ ಸೇರಿಸುತ್ತಿದ್ದಾರೆ. ಸಾಮೂಹಿಕವಾಗಿ ಈ ಪ್ರಕ್ರಿಯೆ ನಡೆಸಲು ಮಸೀದಿಗಳ ಹೆಸರನ್ನ ಬಳಸಲಾಗುತ್ತಿದೆ ಎಂದೆಲ್ಲ ಬಿಜೆಪಿ ಮುಖಂಡರು ಮೂರ್ಖತನದ ಮಾತುಗಳನ್ನು ಆಡುತ್ತಿದ್ದಾರೆ. ಸದ್ಯ ಆನ್ಲೈನ್ನಲ್ಲಿ SIR ಪ್ರಕ್ರಿಯೆ ನಡೆಸಲು ಚುನಾವಣಾ ಆಯೋಗ ಮುಕ್ತ ಅವಕಾಶವನ್ನ ಕಲ್ಪಿಸಿದೆ. ಹಾಗಿರುವಾಗ ಬಿಜೆಪಿಯವರದ್ದು ತಲೆಬುಡ ಇಲ್ಲದ ಆರೋಪಗಳಾಗಿವೆ. BLOಗಳು ಹಲವು ಕಷ್ಟಗಳ ನಡುವೆಯೂ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿ ಮುಖಂಡರು ಈ ಪವಿತ್ರ ಕೆಲಸದಲ್ಲೂ ತಮ್ಮ ರಾಜಕೀಯ ಹಾಗೂ ಮತೀಯ ಭಾವನೆ ಕೆರಳಿಸುವ ಅಗ್ಗದ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ರೈ ಅವರು ಆರೋಪಿಸಿದ್ದಾರೆ. SIR ತಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀನಿ, ನ್ಯೂಸ್ ನೋಡ್ತಾ ಇದ್ದೀನಿ, ನಿಮಗೆ ಅನುಭವ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಅದರ ಮೇಲೆ ಒಂದು ನಾವು ಏನ್ ಹೇಳ್ತೀವಿ, ಮತದಾರ ಪಟ್ಟಿಯಿಂದ ತೆಗೆಯಬಾರದು ಅಂತ ಹೇಳ್ತಕ್ಕ ನಮ್ಮ ಉದ್ದೇಶ, ಅದು ನಮ್ಮ ಅಪೇಕ್ಷೆ ಕೂಡ. ಅದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪೌರನ ಹಕ್ಕು. ಆದ್ರೆ ಕೆಲವು ಮಂದಿ ಒಂದು ಕುತಂತ್ರ ಮಾಡ್ತಾರೆ, ಅವರು ಮತದಾರ ಪಟ್ಟಿಯಿಂದ ತೆಗಿಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನ. ಅದಕ್ಕೆ ವೀಕ್ಷಕರನ್ನ ಹಾಕ್ಬೇಕು, ಹಾಗೆ ಹಾಕ್ಬೇಕು, ಹೀಗೆ ಬೇಕು, ಸುಳ್ಳು ಇದೆ ಅಂತ ಹೇಳಿ ಅವರು ಒಂದು ಅಪಪ್ರಚಾರ ಮಾಡ್ತಾರೆ. ನಮಗೊಂದು ಕಾಮನ್ ಸೆನ್ಸ್ ಇದೆ. ಬಹುಶಃ ಅವರು ಕೆಲವು ಜನ ಮಾತಾಡ್ತಕ್ಕಂಥದ್ದು ನನಗೆ ಅರ್ಥ ಆಗೋದಿಲ್ಲ, ಅದೇನು ಹೇಳ್ತಾರಂತ. ನಿಮ್ಗೆಲ್ಲ ಗೊತ್ತಿದೆ, ಇವತ್ತು 2002ನೇ ಇಸ್ವಿಯಲ್ಲಿ ಯಾರು ಮತದಾರರು ಮತ ಹಾಕಿದ್ದಾರೆ ಅವರನ್ನ ಮ್ಯಾಪಿಂಗ್ ಮಾಡ್ತಕ್ಕಂಥ ಕೆಲಸ ಒಳ್ಳೆ ರೀತಿಯಲ್ಲಿ ಆಗಿದೆ. ಮ್ಯಾಪಿಂಗ್ ಅಂತ ಹೇಳಿದ್ರೆ ಈ ಒಂದು ಸಾಲ 2025 ಬಹುಶಃ ಅವರು ಮತದಾರ ಪಟ್ಟಿ ನೇರವಾಗಿ ಅವರ ಹೆಸರು ಹಾಕಿ ಮುದ್ರಿತ ಆಗ್ತದೆ. ಈಗ SIR ಒಂದು ಪ್ರಚಾರಕ್ಕೆ ಇರ್ತಕ್ಕಂಥ ವಸ್ತು, ಅದು ಹೇಗೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನಿಮಗೆ ಮಾಹಿತಿ ನಿಮಗೆ ಆಗಿದೆ. ಬಹುಶಃ ಕಷ್ಟದ ಕೆಲಸ ಆದರೂ ಕೂಡ ಇವತ್ತು ದೇಶದ ಸರ್ಕಾರ ಮಾಡತಕ್ಕಂಥ ಈ ಕಾರ್ಯಕ್ರಮ, ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಂತಲ್ಲ, ಹೌದು, ಈ SIR ಪ್ರಕಾರ ಬಹುಶಃ ಇದನ್ನ ಎನಿಮಿನೇಷನ್ ಮಾಡ್ತಕ್ಕಂಥದ್ದು, ಅದಕ್ಕೆ BL ನೇಮಕಾತಿ ಮಾಡ್ತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಅದಕ್ಕೆ ಅಧಿಕಾರಿಗಳು ಬೇಕು. ಕೆಲವು ಜನ ಹೇಳ್ಬೋದು, ಅಧಿಕಾರಿಯವರು ಹೇಳಿದವರು ಯಾರು ಮಾಡುದು ಹೇಳಿದವರು ಎಲ್ಲ ಸ್ಥಳೀಯ ಮಟ್ಟದ
ನಾವು ಅದೇ ಕ್ಷೇತ್ರದ ಸಾಮಾನ್ಯವಾಗಿ ಸ್ಥಳೀಯ ಮಟ್ಟದ ಸ್ಕೂಲ್ ಟೀಚರ್ಸ್ ಇರ್ಬೋದು, ಅಂಗನವಾಡಿ ಟೀಚರ್ ಸ್ಥಳೀಯ ಮಟ್ಟದ, ನಾವು ಬೇರೆ ಊರಿನ ತಂದು ಅಲ್ಲಿ ಯಾರು ನೇಮಕಾತಿ ಮಾಡಿರ್ತಕ್ಕಂಥದ್ದಲ್ಲ. ಬಹುಶಃ ಅನುಭವದ ಕೊರತೆ ಇರ್ಬೋದು, ಆದರೆ ಅದಕ್ಕೆ ಸೂಕ್ತವಾದ ಮಾಹಿತಿಗಳನ್ನ ಪಡ್ಕೊಂಡು ಅವರು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹೇಳ್ತಾರೆ. ಆದರೆ ಇವತ್ತು ಈ ಭಾರತೀಯ ಜನತಾ ಪಕ್ಷದ ಮುಖಂಡರು ಅವರು ಮೂರ್ಖತನದ ಮಾತನ್ನ ಆಡ್ತಾ ಇದ್ದಾರೆ. ಕೆಲವರು ಏನು ಅಂತಾನೆ ಆಡ್ತಾರೆ, ಇವನ್ ಅವರಿಗೆ ತಲೆಬುಡ ಇಲ್ಲದೆ ಮಾತಾಡ್ತಾರೆ, ಕೆಲವು ತಲೆಬುಡ ಇಲ್ಲದೆ ಮಾತಾಡ್ತಾರೆ. ಬಹುಶಃ ಇದರಲ್ಲಿ ಇದು ಬೇರೆ ದೇಶದವ್ರನ್ನ ಮತದಾರ ಪಟ್ಟಿಗೆ ಸೇರಿಸ್ತಾರೆ, ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ಆಗುತ್ತೆ ಅಂತ ನಾವು ಅವರ ಕೆಲವು ಉದಾಹರಣೆಯನ್ನು ಕೊಡ್ತಾರೆ. ಸಾಮೂಹಿಕವಾಗಿ ಮತಪತ್ರವನ್ನ ನೀವು ಭರ್ತಿ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವು ಆರಾಧನಾ ಸ್ಥಳದಲ್ಲಿ ಮಸೀದಿಯ ಹೆಸರನ್ನು ಹೇಳ್ತಾರೆ ಅಥವಾ ಬೇರೆ ಬೇರೆ. ಈಗ ನಾವು ತಿಳ್ಕೊಂಡಾಗೆ ಈಗ ಒಂದು ವಿಚಾರವನ್ನು ನಾನು ಹೇಳ್ತಕ್ಕಂಥದ್ದು, ಆನ್ಲೈನ್ ಅಲ್ಲಿ ಕೂಡ ನಾವು ಮತದಾರ ಪಟ್ಟಿಗೆ ಸೇರ್ಪಡೆ ಆಗ್ಬೋದು. ಇದು ಕಾಮನ್ ಸೆನ್ಸ್. ಆನ್ಲೈನ್ ಅಂದ್ರೆ ಏನು? ನನ್ನ ಅಡಿಗೆ ಕೋಣೆಯಲ್ಲಿ ನಿಂತು ನಾನು ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡಬಹುದು ಅಲ್ವಾ? ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಾನು ಕೇಳ್ತೀನಿ, ಸೇರಬಹುದು ಅವನು ಆನ್ಲೈನ್ ನಲ್ಲಿ ಅವರ ಮತದಾರ ಪಟ್ಟಿಗೆ. ಆದರೆ ಮತದಾರ ಸೇರ್ಪಡೆ ಮಾಡ್ತಕ್ಕ ಬಿ ಎಲ್ ಯಾವುದೇ ರಾಜಕೀಯ ಪಕ್ಷ ಸೇರಿದ ಅಂತ ಹೇಳಿ ನಾನು ಒಪ್ಲಿಕ್ತಾ ಇಲ್ಲ. ಅಷ್ಟು ಒಂದು ಬೂತ್ಗೆ ಒಬ್ಬ ಅಂತ ಹೇಳಿದ್ರೆ ಸಾವಿರಾರು ಜನ ನೇಮಕಾತಿ, ಒಂದಲ್ಲ. ದಕ್ಷಿಣ ಕನ್ನಡದಲ್ಲಿ 249 ಜನ ಬೂತ್ ಏಜೆಂಟ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಎಷ್ಟು? 249 ಬೂತ್ ಲೆವೆಲ್ ಆಫೀಸರ್ ಅಂದ್ರೆ ಸಣ್ಣ ಮಟ್ಟದ ಪಾಪ, ಅವರಿಗೆ ಕಷ್ಟ ಆದ್ರೂ ಕೂಡ ಅವರು ಪಾಪ ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಈ ತರ ಇದನ್ನ ಒಂದು ರಾಜಕೀಯ ಬೆರೆಸ್ಕೊಂಡು, ಮತೀಯ ಭಾವನೆಯನ್ನ ಬೆರೆಸ್ಕೊಂಡು ಬಹುಶಃ ಜನರನ್ನ ಮತದಾರ ಪಟ್ಟಿಯಿಂದ ಅವ್ರನ್ನ ತೆಗಿಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲೇ ಈ ಒಂದು ಹುನ್ನಾರ ನಡೀತಾ ಇದೆ ಅಂತ ಹೇಳ್ತಕ್ಕಂಥ ನನ್ನ ಅಭಿಪ್ರಾಯ. ಆದ್ದರಿಂದಾಗಿ ಇವತ್ತು ಅವರೆಲ್ಲ ವಿರೋಧ ಪಕ್ಷದ ನಾಯಕರು ಒಂದು ಬಫೂನ್ಗಳಿದ್ದಾಗೆ, ಅಶೋಕ, ಚೆಲುವಾದಿನಾರಾಯಣ, ಇವರೆಲ್ಲ ಏನು ಅಂತ ಇವರಿಗೆ ತಲೆ ಬುಡ ಇಲ್ಲ. ಇವರು ಒಟ್ಟಾರೆ ಮಾತಾಡೋದು ಒಂದು ವಿರೋಧ ಪಕ್ಷದ ಸ್ಥಾನಮಾನವನ್ನೇ ಅವ್ರು ಗೌಣ ಮಾಡ್ತಕ್ಕಂಥ ನಾನು ಕಾಡ್ತಾ ಇದ್ದೇನೆ. ಬಹುಶಃ ಇದನ್ನ ನಾನು ಗಮನಿಸಿಕೊಂಡು ಬಹುಶಃ ಯಾರು ಕೂಡ ನನ್ನ ಜಿಲ್ಲೆಯ ಮಟ್ಟಿಗೆ ನಾವು ಹೇಳ್ತಕ್ಕಂಥ, ನಾನು ಹಿರಿಯ ಕಾಂಗ್ರೆಸ್ನ ಒಬ್ಬ ಮುಖಂಡನಾಗಿ SIR ಪ್ರಕರಣ ಇದನ್ನ ಪ್ರಕ್ರಿಯೆಯಲ್ಲಿ ಇಲ್ಲಿ ನಮ್ಮನ್ನ ಒಂದು ಮಾನಿಟರ್ ಮಾಡ್ತಕ್ಕಂಥದ್ದು ಹೇಳಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ನಾನು ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ಬಹುಶಃ ಇದಕ್ಕೆ ಯಾರು ಅದಕ್ಕೆ ತಲೆ ಕೆಡಿಸದೆ ಅಧಿಕಾರಿಗಳು ಯಾರು BL ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಯಾರ ಮಾತಿಗೂ ಕಿವಿಕೊಡದೆ ಒಂದು ಪ್ರಾಮಾಣಿಕವಾದ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ SIR ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಅರ್ಹ ಮತದಾರನ ಯಾವುದೇ ಕಾರಣಕ್ಕಾಗಿ ಅದನ್ನು ತೆಗೆಯದಂತೆ ನೋಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸವನ್ನ ಎಲ್ಲರೂ ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಅವ್ರ ವಿನಂತಿ ಮಾಡಿಕೊಳ್ತೇನೆ. ಜನರು ಕೂಡ ಅಷ್ಟೇ, ಯಾವುದೇ ಅಪಪ್ರಚಾರಕ್ಕೆ ಕೈಗೊಳ್ಳೋದು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.